ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಯಾದಗಿರಿ ಜಿಲ್ಲೆ ಅವರಿಂದ ಮುಖಾಂತರ ಇಂದು 29/9/2025 ಜಯ ಕರ್ನಾಟಕ ಸಂಘಟನೆ ಯಾದಗಿರಿ ಜಿಲ್ಲಾ ವತಿಯಿಂದ ಜಿಲ್ಲಾಧ್ಯಕ್ಷರು ಆದ ಶ್ರೀ BN ವಿಶ್ವನಾಥ್ ನಾಯ್ಕ ಅವರ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ BN ವಿಶ್ವನಾಥ್ ನಾಯ್ಕರವರು ಹಿಂದುಳಿದ ಯಾದಗಿರಿ ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದಾಗಿ ಮತ್ತು ಪ್ರವಾಹದಿಂದ ರೈತರು ಸಂಕಷ್ಟ ಅನುಭವಿಸ್ತಾ ಇದ್ದು ಕೂಡಲೇ ಸರ್ಕಾರ ಪ್ರತಿ ಹೆಕ್ಟೇರ್ಗೆ ಹೆಚ್ಚಿನ ರೂಪಾಯಿ 25,000 ಪರಿಹಾರ ಧನ ಕೊಡಲು ಹಾಗೂ ರೈತರ ಸಾಲ ಮನ್ನಾ ಮಾಡಬೇಕು, ಇಲ್ಲವಾದರೆ ರೈತರು ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗುತ್ತೆ ಅಂತ ಒತ್ತಾಯಿಸಿದ್ದಾರೆ. ಶ್ರೀ ವಿಜಯ್ ಕುಮಾರ್ ಮಗ್ದುಂಪುರ್ ಮಾತನಾಡಿ ಸರ್ಕಾರವು ಕೂಡ 2.5 ಎಕರೆ ಕೇವಲ 6,000 ಘೋಷಣೆ ಮಾಡಿದ್ದು ಇದು ರೈತರಿಗೆ ಸಾಕಾಗುವುದಿಲ್ಲ. ಕನಿಷ್ಠ ಪ್ರತಿ ಹೆಕ್ಟೇರ್ಗೆ 25,000 ಪರಿಹಾರ ಕೊಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಸತತವಾಗಿ ಸುರಿದ ಭಾರಿ ಮಳೆಯಿಂದಾಗಿ ಮತ್ತು ಪ್ರವಾಹದಿಂದ ರೈತರು ಬೆಳೆದ ಸಂಪೂರ್ಣ ಬೆಳೆಗಳು ನಾಶವಾಗಿದ್ದು ರೈತರು ತೀವ್ರ ಸಂಕಷ್ಟದಲ್ಲಿ ಇದ್ದು ಬೆಳೆ ಮತ್ತು ಜಮೀನು ಕೊಚ್ಚಿಕೊಂಡು ಹೋಗಿದ್ದು ಸರ್ಕಾರವು ಕೂಡ 2.5 ಎಕರೆ ಕೇವಲ 6,000 ಘೋಷಣೆ ಮಾಡಿದ್ದು ಇದು ರೈತರಿಗೆ ಸಾಕಾಗುವುದಿಲ್ಲ. ಕನಿಷ್ಠ ಪ್ರತಿ ಹೆಕ್ಟೇರ್ಗೆ 25,000 ಪರಿಹಾರ ಕೊಡಬೇಕು. ಜಿಲ್ಲೆಯಲ್ಲಿ ಮತ್ತು ನೆರೆಯ ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆಯಾಗ್ತಾ ಇರುವ ಹಿನ್ನೆಲೆ ಅಪಾರ ಪ್ರಮಾಣದ ನೀರು ಭೀಮಾ ನದಿಗೆ ಹರಿದು ಇದರಿಂದ ಅಪಾಯ ಮಟ್ಟ ಮೀರಿ ನೀರು ಹಳ್ಳಗಳ ಮೂಲಕ ಎಲ್ಲಂದರಲ್ಲಿ ನುಗ್ಗಿ ಗಿರಿನಗರದ ಜನತೆ ಅಕ್ಷರಶಃ ನಲುಗಿ ಹೋಗಿದ್ದು ಗ್ರಾಮಗಳು ನಗರದ ಬಡಾವಣೆಗಳು ಜಲಾವೃತಗೊಂಡು ಅನೇಕ ಜನ ಮನೆ ಕಳೆದುಕೊಂಡು ಸಮೀಕ್ಷೆ ಮಾಡಿ ಮನೆ ಕಳೆದುಕೊಂಡವರಿಗೆ ಕೂಡ ಪರಿಹಾರ ಕೊಡಬೇಕು ಹಾಗೂ ಪ್ರವಾಹದ ಪ್ರದೇಶದಲ್ಲಿ ಕೂಡಲೇ ಮೂಲ ಸೌಕರ್ಯ ಒದಗಿಸಬೇಕು. ಆದ ಕಾರಣ ನಮ್ಮ ಜಿಲ್ಲೆಯಲ್ಲಿಯೂ ಕೂಡ ಅತಿ ಹಿಂದುಳಿದ ಜಿಲ್ಲೆಯಾಗಿದ್ದು ಕೃಷಿ ನಂಬಿ ರೈತರು ಬದುಕು ನಡೆಸ್ತಾ ಇದ್ದು ಅವರ ಬದುಕು ದುಸ್ತರವಾಗಿದ್ದು ತಮ್ಮ ಘನ ಸರ್ಕಾರ ಪ್ರತಿ ಹೆಕ್ಟೇರ್ಗೆ 25,000 ಹೆಚ್ಚಿನ ಪರಿಹಾರ ಧನ ಕೊಡಬೇಕು ಹಾಗೂ ರೈತರು ಮಾಡಿರುವ ಬ್ಯಾಂಕ್ಗಳ ಸಾಲ ಮನ್ನಾ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಲು ಸಂಘಟನೆಯವರು ಒತ್ತಾಯಿಸಿದ್ದಾರೆ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿ ಯಾದಗಿರಿ ಜಿಲ್ಲೆ ಅವರ ಮುಖಾಂತರ ಹಿಂದುಳಿದ ಯಾದಗಿರಿ ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದ ಮತ್ತು ಪ್ರವಾಹದಿಂದ ರೈತರ ಸಂಪೂರ್ಣ ಬೆಳೆಗಳು ನಾಶವಾಗಿದ್ದು ಪ್ರತಿ ಹೆಕ್ಟರ್ಗೆ ಹೆಚ್ಚಿನ 25,000 ಪರಿಹಾರ ಧನ ನೀಡಿ ರೈತರು ಮಾಡಿರುವ ಬ್ಯಾಂಕ್ ಸಾಲ ಮನ್ನಾ ಮಾಡಲು ಮನವಿ. ಈ ಮೂಲಕ ಜಯ ಕರ್ನಾಟಕ ಸಂಘಟನೆ ಯಾದಗಿರಿ ವತಿಯಿಂದ ಮನವಿ ಮಾಡುವುದೇನೆಂದರೆ ಸಂಪೂರ್ಣ ಬೆಳೆಗಳು ನಾಶವಾಗಿದ್ದು ರೈತರು ತೀವ್ರ ಸಂಕಷ್ಟದಲ್ಲಿದ್ದು ಬೆಳೆ ಮತ್ತು ಜಮೀನು ಕೊಚ್ಚಿಕೊಂಡು ಹೋಗಿದ್ದು ಸರ್ಕಾರವು 2.5 ಎಕರೆಗೆ ಕೇವಲ 6,000 ರೂಪಾಯಿ ಘೋಷಣೆ ಮಾಡಿದ್ದು ಇದು ರೈತರಿಗೆ ಸಾಕಾಗುವುದಿಲ್ಲ. ಕನಿಷ್ಠ ಪ್ರತಿ ಹೆಕ್ಟರ್ಗೆ 25,000 ಪರಿಹಾರ ನೀಡಬೇಕು. ಜಿಲ್ಲೆಯಲ್ಲಿ ನೆರೆಯ ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದ ನೀರು ಭೀಮಾ ನದಿಗೆ ಹರಿದು ಇದರಿಂದ ಅಪಾಯ ಬಿಟ್ಟಿ ಮೀರಿ ನೀರು ಹಳ್ಳಗಳ ಮೂಲಕ ಎಲ್ಲೆಂದರಲ್ಲಿ ನುಗ್ಗಿ ಗಿರಿನಗರದ ಜನತೆಗೆ ಅಕ್ಷರಶಃ ನಲುಗಿ ಹೋಗಿದ್ದು ಗ್ರಾಮಗಳ ನಗರದ ಬಡಾವಣೆಗಳು ಜಲಾವೃತಗೊಂಡು ಅನೇಕ ಜನರು ಮನೆ ಕಳೆದುಕೊಂಡು ಸಮೀಕ್ಷೆ ಮಾಡಿ ಮನೆ ಕಳೆದುಕೊಂಡವರಿಗೆ ಪರಿಹಾರ ನೀಡಬೇಕು ಹಾಗೂ ಪ್ರವಾಹದ ಪ್ರದೇಶದಲ್ಲಿ ಕೂಡಲೇ ಮೂಲ ಸೌಕರ್ಯ ಒದಗಿಸಬೇಕು. ಆದ ಕಾರಣ ನಮ್ಮ ಜಿಲ್ಲೆಯು ಅತಿ ಹಿಂದುಳಿದ ಜಿಲ್ಲೆಯಾಗಿದ್ದು ಕೃಷಿ ನಂಬಿ ರೈತರು ಬದುಕು ನಡೆಸುತ್ತಿದ್ದು ಅವರ ಬದುಕು ದುಸ್ತರವಾಗಿದ್ದು ತಮ್ಮ ಘನ ಸರ್ಕಾರ ಪ್ರತಿ ಹೆಕ್ಟರ್ಗೆ ರೂಪಾಯಿ 25,000 ಹೆಚ್ಚಿನ ಪರಿಹಾರ ಧನ ನೀಡಬೇಕು ಹಾಗೂ ರೈತರು ಮಾಡಿರುವ ಬ್ಯಾಂಕ್ ಸಾಲ ಮನ್ನಾ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು. ಇವತ್ತು ನಮ್ಮ ಯಾದಗಿರಿ ಜಿಲ್ಲೆಯ ರೈತರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದರೆ ವಿಷ ಕುಡಿದು ಸಾಯುವ ರೀತಿ ಪರಿಸ್ಥಿತಿ ಆಗಿದೆ. ಇವತ್ತು ನಮ್ಮ ಹತ್ತಿ ಬೆಳೆದಂಥ ರೈತರು ಮತ್ತು ಭತ್ತ ಬೆಳೆದಂಥ ರೈತರು ಒಂದು ಎಕರೆಗೆ 30,000-40,000 ರೂಪಾಯಿಗಳನ್ನು ಸಾಲ ಸೌದ ಮಾಡಿ ಹಾಕಿರ್ತಾರೆ. ಅವ್ರಿಗೆ ಇವತ್ತು ಸಂಪೂರ್ಣ ಮಹಾರಾಷ್ಟ್ರದಿಂದ ಬಂದಂಥ ನೀರು ಸತತವಾಗಿ ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಾಗ ಒಂದು ವಾರ ಮಳೆ ಬಂದಿರೋದ್ರಿಂದ ಹೊಲಗಳಿಗೆ ನೀರು ನುಗ್ಗಿ ಭತ್ತ ಮತ್ತು ಹತ್ತಿನ ಸಂಪೂರ್ಣ ನಾಶವಾಗಿರ್ತದೆ. ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ಸರ್ಕಾರ ಇದನ್ನು ಎಚ್ಚೆತ್ತುಕೊಂಡು ಕೇಸಿಂದು ಅವ್ರಿಗೆ ತಕ್ಷಣ ಪರಿಹಾರ ನೀಡಬೇಕು ಮತ್ತು ನದಿ ಪಕ್ಕದಲ್ಲಿ ಇರುವಂಥ ರೈತರು ಏನಿದ್ದಾರೆ ಅವ್ರನ್ನ ರೈತರ ಬಳಿ ಸಂಪೂರ್ಣ ಶಾಶ್ವತ ಅವರಿಗೆ ಒಂದು ಪರಿಹಾರ ನೀಡುವಂಥ ಕೆಲಸ ಆಗಬೇಕು. ಆ ಹೊಲನ ಖರೀದಿ ಮಾಡಿಕೊಂಡು ಅದು ಏನು ವ್ಯಾಲ್ಯೂಯೇಷನ್ ಇದೆ ಅದನ್ನು ರೈತರಿಗೆ ಒಂದು ಪರಿಹಾರ ನೀಡುವಂಥ ಕೆಲಸ ಆಗಬೇಕು. ಈಗ ನಾಯ್ಕಳದಲ್ಲಿ ಊರಾಗೆ ನೀರು ನುಗ್ಗ್ಯಾವ, ಮನೆಗಳಲ್ಲೇ ನೀರು ಹೋಗಿದ್ರಿಂದ ಅಡುಗೆ ಮಾಡೋಕ್ಕಾಗ್ತಲ್ಲ, ಸಾಮಾನು ಅವೆಲ್ಲ ತಂದು ಗಡ್ಡಿ ಪ್ರದೇಶದಲ್ಲಿ ಬಂದು ಕೇಸಿಂದು ಒಂದು ಪ್ಲಾಸ್ಟಿಕ್ ಜೋಪಡಿ ಹೊಡ್ಕೊಂಡು ಆ ಜೀವನ ನಡೆಸುವ ರೀತಿ ಜನರ ಪರಿಸ್ಥಿತಿ ಆಗ್ಯದ. ಹಾಗಾಗಿ ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ಮನವಿ ಮಾಡಿಕೊಳ್ಳುತ್ತೇವೆ, ತಕ್ಷಣ ಅವರಿಗೆ ರೈತರಿಗೆ ಪರಿಹಾರ ನೀಡಬೇಕಿಲ್ಲವಾದಲ್ಲಿ ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇಲೆ ಉಗ್ರವಾದ ಹೋರಾಟ ಮಾಡಬೇಕೆಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ. ಯಾದಗಿರಿ ಜಿಲ್ಲೆಯ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ BN ವಿಶ್ವನಾಥ್ ನಾಯ್ಕ ಅವರ
ನೇತೃತ್ವದಲ್ಲಿ ಇಂದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದು ಏನಂದರೆ ಯಾದಗಿರಿ ಜಿಲ್ಲೆ ತೀರ ಹಿಂದುಳಿದಂಥ ಪ್ರದೇಶವಾಗಿದ್ದು ಇಲ್ಲಿ ತುಂಬ ಕಡುಬಡವರು ಇರೋದರಿಂದ ಇಲ್ಲಿ ಪೂರಾ ಅಕ್ಷರ ಜ್ಞಾನದಿಂದ ಹಿಂದುಳಿದು ಮತ್ತು ರೈತರಿಗೆ ಸಹ ಭಾಳ ತೊಂದರೆ ಆಗಿರೋದರಿಂದ ಇಲ್ಲಿನ ಸುಮಾರು ದಿನಗಳಿಂದ ಒಂದು 2-3 ತಿಂಗಳಿಂದ ನಿರಂತರವಾಗಿ ಮಳೆ ಬೀಳುತ್ತಿರೋದ್ರಿಂದ ಇಲ್ಲಿನ ಜನರಿಗೆ ಭಾಳಷ್ಟು ನೀರು ಬೆಳೆಗಳೆಲ್ಲ ನೀರಿನಲ್ಲಿ ಮುಳುಗಿ ಹೋಗಿದ್ದು ನಾವೆಲ್ಲ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗೇನು ಪ್ರತಿ ಹೆಕ್ಟರ್ಗೆ 6,000 ರೂಪಾಯಿಯನ್ನು ಘೋಷಣೆ ಮಾಡಿದ್ರು. ಅದು ನಮ್ಮ ಯಾದಗಿರಿ ಜಿಲ್ಲೆಗೆ ಅದು ಯಾವುದೇ ರೈತರಿಗೆ ಸರಿ ಹೋಗೋದಿಲ್ಲ. ಅದು ಪ್ರತಿ ಒಂದು ಹೆಕ್ಟರ್ಗೆ 25,000ರಿಂದ 30,000 ರೂಪಾಯಿ ಸರ್ಕಾರದಿಂದ ಘೋಷಣೆ ಆಗಬೇಕು ಮತ್ತು ರೈತರಿಗೆ ಸಾಲ ಮನ್ನಾ ಆಗ್ತಕ್ಕಂಥ ವ್ಯವಸ್ಥೆ ಮಾಡಬೇಕಂತ ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಮ್ಮ ಶೇಖರಣಾ ಸಂಘಟನೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ BN ವಿಶ್ವನಾಥ್ ನಾಯ್ಕರ ನೇತೃತ್ವದಲ್ಲಿ ಮತ್ತು ಎಲ್ಲ ಜಿಲ್ಲಾ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಇದಕ್ಕೆ ತಕ್ಷಣದಲ್ಲಿ ಮುಖ್ಯಮಂತ್ರಿಯವರು ಈ ಒಂದು ಮನವಿಯನ್ನು ಪರಿಗಣಿಸಿ ಸೂಕ್ತ ಪರಿಹಾರ ಕೊಡಬೇಕು. ಒಂದು ವೇಳೆ ಕೊಡದೇ ಹೋದಲ್ಲಿ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತು ಅಂತ ನಮ್ಮ ವಿಶ್ವನಾಥ್ ನಾಯ್ಕ ಅವರು ಮತ್ತು ನಾವೆಲ್ಲರೂ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ನಾವು ಇವತ್ತು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಒಂದು ವೇಳೆ ರೈತರಿಗೆ ನ್ಯಾಯ ಸಿಗದೆ ಹೋದಲ್ಲಿ ಮುಂದಿನ ದಿನ ಹೋರಾಟ ಮಾಡಲಾಗುತ್ತೆ ಎಂದು ಇವರು ಮನವಿ ಸಲ್ಲಿಸಲಾಗಿದೆ. ರಾಜ್ಕುಮಾರ್ ಸಾಹುಕಾರ್, ಖಾನಾಪುರ ಗೌರವಾಧ್ಯಕ್ಷರು ಶಿವರಾಜ್ ಗುತ್ತೇದಾರ್, ನಾಗೇಶ್ ಗದ್ದಿಗಿ, ಅಶೋಕ್ ರೆಡ್ಡಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ತಾಲೂಕು ಅಧ್ಯಕ್ಷರು ಕುರುಮಟ್ಕಲ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ರಂಗನಾಥ್ ನಾಗರಾಜ್, ರಾಮಸಮುದ್ರ ನವಾಜ್ ಖಾದ್ರಿ, ಜಿಲ್ಲಾ ಸಂಚಾಲಕರು, ಜಿಲ್ಲಾ ಖಜಾಂಚಿ, ಅಲ್ಪಸಂಖ್ಯಾತರು, ಜಿಲ್ಲಾಧ್ಯಕ್ಷರು ರಂಗನಾಥ್ ನಾಯ್ಕ ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.